ಧರ್ಮಸ್ಥಳ ಪ್ರಕರಣಗಳ ಬಗ್ಗೆ ಮೊದಲ ಬಾರಿಗೆ ಧರ್ಮಸ್ಥಳ ಧರ್ಮಾಧಿಕಾರಿಗಳಾಗಿರುವಂತ ವೀರೇಂದ್ರ ಹೆಗ್ಗಡೆಯವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರೀಯ ನ್ಯೂಸ್ ಏಜೆನ್ಸಿ ಪಿಟಿಐಗೆ ಸಂದರ್ಶನವನ್ನ ಕೊಟ್ಟಿದ್ದಾರೆ. ಆ ಸಂದರ್ಶನದಲ್ಲಿ ಏನು ಒಂದು ಧರ್ಮಸ್ಥಳ ಪ್ರಕರಣ ಇತ್ತು, ಆ ಪ್ರಕರಣದ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದು ಮನಬೆಚ್ಚಿ ಮಾತನಾಡಿದ್ದಾರೆ. ಧರ್ಮಸ್ಥಳದ ಎಸ್ಐಟಿ ತನಿಖೆ ಬಗ್ಗೆ ಮೊದಲ ಮಾತನಾಡಿರುವಂತದ್ದು ವೀರೇಂದ್ರ ಹೆಗ್ಗಡೆ ಅವರು. ಧರ್ಮಸ್ಥಳದ ವಿರುದ್ಧ ಆರೋಪಗಳೆಲ್ಲ ಸುಳ್ಳು, ಸಾಮೂಹಿಕ ಸಮಾಧಿಗಳು ಆಧಾರ ರಹಿತವಾದದ್ದು, ಆರೋಪಗಳಿಗೆ ಯಾವುದೇ ಆಧಾರ ಇಲ್ಲ, ಆರೋಪಗಳು ತಪ್ಪು, ನೈತಿಕವಾಗಿ ತಪ್ಪು ಅಂತ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು. ಈಗ ಏನು ಆರೋಪ ಬರ್ತಾ ಇದೆ ಧರ್ಮಸ್ಥಳದ ಮೇಲೆ, ಅದಕ್ಕೆ ಯಾವುದೇ ಆರೋಪಗಳಿಲ್ಲ, ಇದು ನೈತಿಕವಾಗಿ ಕೂಡ ತಪ್ಪು, ಈ ಆರೋಪಗಳೆಲ್ಲವೂ ಕೂಡ ತಪ್ಪು ಅಂತ ಧರ್ಮಾಧಿಕಾರಿಗಳು ಹೇಳ್ತಾ ಇರುವಂತದ್ದು. ಇನ್ನು ಆಧಾರ ರಹಿತವಾದ ಆರೋಪಗಳಿಗೆ ಬೇಸರ ಆಗಿದೆ ನನಗೆ, ಈ ರೀತಿಯಾಗಿ ಏನೂ ಆಧಾರವನ್ನ ಕೊಡದೆ ಈ ರೀತಿಯಾಗಿ ಒಂದು ಆರೋಪವನ್ನ ಧರ್ಮಸ್ಥಳದ ಮೇಲೆ ಮಾಡ್ತಿರುವಂತದ್ದು ನನಗೆ ಬೇಸರವನ್ನ ಕೊಂಡಿದೆ, ನನಗೆ ನೋವು ಆಗಿದೆ. ಈ ರೀತಿಯಾಗಿ ಆ ಸಂದರ್ಶನದಲ್ಲಿ ಮನಬೆಚ್ಚಿ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡಿರುವಂತದ್ದು. ಧರ್ಮಸ್ಥಳ ಭಕ್ತರ ದಾರಿ ತಪ್ಪಿಸುವ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದ್ದಾರೆ. ಏನು ಈ ಒಂದು ಪ್ರಕರಣವನ್ನ ಇಟ್ಕೊಂಡು ಧರ್ಮಸ್ಥಳಕ್ಕೆ ಬರುವಂತ ಭಕ್ತರ ದಾರಿಯನ್ನ ತಪ್ಪಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಕರ್ನಾಟಕ ಸರ್ಕಾರ ವಿಶೇಷವಾಗಿ ತನಿಖಾ ತಂಡವನ್ನ ರಚಿಸಿದೆ. ಎಸ್ಐಟಿ ತನಿಖೆ ಏನಾಗ್ತಾ ಇದೆ ಅದನ್ನ ನಾನು ಯಾವುದೇ ವಿರೋಧವನ್ನ ಮಾಡೋದಿಲ್ಲ, ಸ್ವಾಗತಿಸ್ತೇನೆ. ಅವ್ರ ತನಿಖೆ ಏನಿದೆ ಅದು ತನಿಖೆಯನ್ನ ಮಾಡ್ಲಿ. ಎಸ್ಐಟಿ ತನಿಖಾ ತಂಡ ರಚಿಸಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಧರ್ಮಾಧಿಕಾರಿಗಳು ಇಲ್ಲಿ ಹೇಳಿರುವಂತದ್ದು. ಇನ್ನು ಆರೋಪಗಳ ಬಗ್ಗೆ ಸಂಪೂರ್ಣವಾದ ತನಿಖೆ ಆಗ್ಬೇಕು ಅಂತ ಅವರು ಕೂಡ ಇವಾಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲರಿಗೂ ಧರ್ಮಸ್ಥಳದ ಸತ್ಯ ಏನೆಂದು ಗೊತ್ತಾಗಲಿ, ನಾವು ನಮ್ಮ ಪುಸ್ತಕಗಳನ್ನು ತೆರೆದಿದ್ದೇವೆ, ತನಿಖೆ ಸಂಪೂರ್ಣ ಸಹಕಾರ ನೀಡಲು ನಾವು ಸಿದ್ಧ ಅಂತ ವೀರೇಂದ್ರ ಹೆಗ್ಗಡೆ ಅವರು ಆ ಒಂದು ಪಿಟಿಐಗೆ ಕೊಟ್ಟಂತ ಸಂದರ್ಶನದಲ್ಲಿ ಹೇಳಿದ್ದಾರೆ. ಅಂದ್ರೆ ಮೊದಲ ಬಾರಿಗೆ ಈವರೆಗೂ ಕೂಡ ಯಾವುದೇ ಮಾತು ಅವ್ರ ಕಡೆಯಿಂದ ಬಂದಿರಲಿಲ್ಲ ಅಥವಾ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ. ಸೊ ಈಗ ಮೊದಲ ಬಾರಿಗೆ ಮಾತನಾಡಿರುವಂಥದ್ದು. ಇನ್ನು ಮಾತು ಮುಂದುವರೆದು ಕೂಡ ಹೇಳಿದ್ದಾರೆ, ಈ ಸಮಸ್ಯೆ ಆಧಾರ ರಹಿತ ಮತ್ತು ಸೃಷ್ಟಿಸಲಾಗಿದೆ, ಇದಕ್ಕೆ ಯಾವುದು ಕೂಡ ಸಾಕ್ಷಿ ಪುರಾವೆಗಳಿಲ್ಲ, ಇದನ್ನ ಯಾರೋ ಸೃಷ್ಟಿ ಮಾಡಿದ್ದಾರೆ. ನಾನು ಈ ರೀತಿಯ ಆರೋಪಗಳಿಂದ ಬಹಳಷ್ಟು ನೊಂದಿದ್ದೇನೆ, ನನಗೆ ಬಹಳಷ್ಟು ನೋವಾಗಿದೆ, ನನ್ನ ಹಾಗೂ ಕ್ಷೇತ್ರದ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಈ ರೀತಿಯ ಆರೋಪಗಳ ಬಗ್ಗೆ ಅಸಹ್ಯ ಪಡ್ತಾ ಇದ್ದಾನೆ, ಅಸಹ್ಯ ಆಗ್ತಾ ಇದೆ ನನಗೆ ಈ ಆರೋಪಗಳನ್ನೆಲ್ಲ ಕೇಳಿ. ಈ ರೀತಿಯ ಹೋರಾಟಕ್ಕೆ ನನ್ನ ನೈತಿಕ ಬೆಂಬಲ ಇದೆ ಅಂತಲೂ ಕೂಡ ಈಗ ವೀರೇಂದ್ರ ಹೆಗ್ಗಡೆ ಅವರು ಹೇಳಿರುವಂತದ್ದು. ಎಸ್ಐಟಿ ಟೀಮ್ ರಚನೆ ಮಾಡಿರುವುದನ್ನ ಸ್ವಾಗತಿಸುತ್ತೇನೆ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಅದಕ್ಕೆ ನನ್ನ ಯಾವುದೇ ವಿರೋಧವಿಲ್ಲ. ಅವರು ತನಿಖೆ ಏನ್ ಮಾಡ್ತಾ ಇದ್ದಾರೆ ಆ ತನಿಖೆಯನ್ನ ಮಾಡಬೇಕು. ಒಮ್ಮೆ ಆ ತನಿಖೆಯಿಂದ ಎಲ್ಲರ ಎದುರು ಸತ್ಯ ಹೊರಗೆ ಬರಬೇಕಿದೆ ಅಂತಲೂ ಕೂಡ ಹೇಳ್ತಾ ಇರುವಂತದ್ದು. ಇನ್ನು ನಮ್ಮ ಸಂಪೂರ್ಣ ಸಹಕಾರವನ್ನ ನೀಡ್ತೇವೆ. ಎಸ್ಐಟಿ ತನಿಖೆ ಏನಾಗಿದೆ ಅದು ಒಳ್ಳೆಯ ಬೆಳವಣಿಗೆನೆ. ಸರ್ಕಾರ ಈಗ ಏನು ರಚಿಸಿದೆ ಎಸ್ಐಟಿ ಅದು ಒಳ್ಳೆಯ ಬೆಳವಣಿಗೆನೆ. ಅದಕ್ಕೆ ಏನ್ ಸಹಕಾರ ಬೇಕು ಆ ಸಂಪೂರ್ಣ ಸಹಕಾರವನ್ನ ನಾನು ಕೊಡ್ತೀನಿ ಅಂತ ಕೂಡ ಇಲ್ಲಿ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆ ಅವರು ಹೇಳಿರುವಂತದ್ದು. ಇದಷ್ಟೇ ಅಲ್ಲ, ನನಗೆ 3 ಸಹೋದರರಿದ್ದಾರೆ, ಓರ್ವ ಸಹೋದರಿ ಇದ್ದಾಳೆ. ನನ್ನ 2ನೇ ಸಹೋದರ ಬೆಂಗಳೂರಿನಲ್ಲಿ ಇದ್ದಾನೆ, ಆತ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯನ್ನ ಹೊತ್ತಿದ್ದಾನೆ. ಇನ್ನು 3ನೇ ಸಹೋದರ ಇಲ್ಲೇ ಇದ್ದಾನೆ. ನಾನು ಇಲ್ದಿರುವಾಗ ನನ್ನ ಸ್ಥಾನ ಏನಿದೆ ಅದರಲ್ಲಿ ಆ ಒಂದು ಸಹೋದರ ಬಂದು ನಿಲ್ತಾನೆ, ಸಂಸ್ಥೆಗಳ ಜವಾಬ್ದಾರಿಯನ್ನ ಹೊರುತ್ತಾನೆ ಅಂತ ವೀರೇಂದ್ರ ಹೆಗ್ಗಡೆ ಅವರು ಹೇಳಿರುವಂತದ್ದು. ಇನ್ನು ಸ್ವಚ್ಛತೆಗಳ ಬಗ್ಗೆ ಗಮನ ಹರಿಸುತ್ತಾನೆ, ಆತ ಹಲವು ಜವಾಬ್ದಾರಿಗಳನ್ನ ಹೊತ್ತಿದ್ದಾನೆ. ಇನ್ನು ಉಳಿದಂತ 2 ಸಹೋದರರೇನಿದ್ದಾರೆ ಅವರು ಸ್ವತಂತ್ರವಾಗಿದ್ದಾರೆ, ಇಂಡಿಪೆಂಡೆಂಟ್ ಆಗಿ ಅವ್ರದ್ದು ಏನಿದೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಭಾವ ಧಾರವಾಡ ಮೆಡಿಕಲ್ ಕಾಲೇಜ್ ನಲ್ಲಿ ಇದ್ದಾರೆ, ಅದೀಗ ಯೂನಿವರ್ಸಿಟಿ ಆಗಿದೆ, ಅಲ್ಲಿ ವೈಸ್ ಚಾನ್ಸಲರ್ ಆಗಿದ್ದಾರೆ. ಎಸ್ಐಟಿ ತನಿಖೆಯನ್ನ ನಾನು ಈಗಲೂ ಕೂಡ ಸ್ವಾಗತಿಸ್ತೇನೆ. ಸರ್ಕಾರ ಏನ್ ನಿರ್ಧಾರವನ್ನ ಕೈಗೊಂಡಿದೆ ಆ ಒಂದು ನಿರ್ಧಾರಕ್ಕೆ ನನ್ನ ಬೇರೆ ಮಾತಿಲ್ಲ, ಅದಕ್ಕೆ ಸ್ವಾಗತಿಸ್ತೇನೆ. ಎಸ್ಐಟಿನೂ ಸ್ವಾಗತಿಸ್ತೇನೆ, ಸರ್ಕಾರ ಏನ್ ನಿರ್ಧಾರವನ್ನು ತೆಗೆದುಕೊಂಡು ಕೂಡ ಸ್ವಾಗತಿಸ್ತೇನೆ ಅಂತ ಹೇಳಿರುವಂತದ್ದು. ಇನ್ನು ಜನರಲ್ಲಿ ಹಲವು ಅನುಮಾನಗಳು ಸೃಷ್ಟಿಯಾಗಿದ್ದವು, ಭಕ್ತರಲ್ಲಿ ಹಲವು ಗೊಂದಲಗಳು ಮೂಡಿದ್ದವು. ತನಿಖೆಯಿಂದ ಎಲ್ಲವೂ ಕ್ಲಿಯರ್ ಆಗಲಿವೆ, ತನಿಖೆ ಅನ್ನೋದು ಒಳ್ಳೆಯ ನಿರ್ಧಾರ ಆಗಿದೆ ಅಂತ ಧರ್ಮಾಧಿಕಾರಿಗಳಾಗಿರುವಂತ ವೀರೇಂದ್ರ ಹೆಗ್ಗಡೆ ಅವರು ಪಿಟಿಐಗೆ ಕೊಟ್ಟಂತ ಒಂದು ಸಂದರ್ಶನದಲ್ಲಿ ಅಂದ್ರೆ ಮನಬಿಚ್ಚಿ ಮಾತನಾಡಿದ್ದಾರೆ. ಅಂದ್ರೆ ಈ ಒಂದು ತನಿಖೆ ಏನಾಗ್ತಾ ಇದೆ, ಈ ತನಿಖೆ ಅನ್ನೋದು ಪರಿಹಾರ ಹುಡುಕಲು ಸೂಕ್ತ ದಾರಿ ಆಗಿದೆ ಅಥವಾ ಸೂಕ್ತವಾಗಿದೆ ಅಂತ ವೀರೇಂದ್ರ ಹೆಗ್ಗಡೆ ಅವರು ಹೇಳ್ತಾ ಇರುವಂತದ್ದು. ಈವರೆಗೆ ಯಾವುದೇ ಅವ್ರ ಕಡೆಯಿಂದ ಪ್ರತಿಕ್ರಿಯೆಗಳು ಬಂದಿರಲಿಲ್ಲ. ಮೊದಲ ಬಾರಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆ ಅವರು ಆ ಒಂದು ಧರ್ಮಸ್ಥಳ ಪ್ರಕರಣ ಏನಾಗ್ತಾ ಇದೆ, ಎಸ್ಐಟಿ ತನಿಖೆ ಆಗಿರ್ಬೋದು, ಮತ್ತೊಂದು ಆರೋಪಗಳಾಗಿರ್ಬೋದು, ಸೊ ಎಲ್ಲದರ ಒಂದು
ಬಗ್ಗೆ ಈಗ ಅವರು ಮನಬಿಚ್ಚಿ ಮಾತನಾಡಿರೋದು, ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು ಮತ್ತು ಬಹಳಷ್ಟು ಒತ್ತಿ ಹೇಳಿರುವಂಥದ್ದು. ಈಗ ಏನಾಗ್ತಾ ಇದೆ ಈ ಘಟನೆಗಳಿಂದ ಬಹಳಷ್ಟು ನನಗೆ ನೋವು ಆಗಿದೆ. ಈ ಆರೋಪಗಳೆಲ್ಲವೂ ಕೂಡ ಯಾವುದೇ ಒಂದು ಸಾಕ್ಷಿಗಳಿಲ್ಲ, ಆಧಾರ ರಹಿತ ಆಗಿರುವಂತ ಆರೋಪಗಳಾಗಿದೆ. ಸೊ ಎಲ್ರಿಗೂ ಕೂಡ ಸತ್ಯ ಏನು ಅಂತ ಗೊತ್ತಾಗಬೇಕು. ನಾನು SIT ತನಿಖೆ ಏನ್ ನಡೀತಾ ಇದೆ ಅದ್ರ ಬಗ್ಗೆ ನಾನು ಸ್ವಾಗತಿಸ್ತೀನಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.